ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಯಲಹಂಕ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎಸ್ ಆರ್ ವಿಶ್ವನಾಥ್ ಅವರು ಇವತ್ತಿನ ನಮ್ಮ ಸಿನಿಮಾ ಕಾರ್ಯಕ್ರಮ ಬಂದಿದ್ದು ಭಾಳ ಖುಷಿ ಆಯಿತು ಸರ್. ಯಾಕಂದರೆ ಇವತ್ತು ನಮ್ಮ ನಿಮ್ಮದೇ ಕ್ಷೇತ್ರದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಪದ್ಮಾವತಿ ಅವರು ಭಾಳ ಆಸೆ ಇತ್ತು, ಈ ಒಂದು ಟೀಸರು ನಿಮ್ಮ ಕೈಲೇ ರಿಲೀಸ್ ಮಾಡಿಸ್ಬೇಕು ಮತ್ತು ತಮ್ಮ ಕೈಲೇ ಒಂದು ಅಭಿನಂದನೆ ಸಲ್ಲಿಸ್ಬೇಕಂದೇಳಿ ಬಾಲದಿಂದ ನಾವು ಆಗ್ತಾ ಇದ್ದೀವಿ. ಈ ಒಂದು ಸಂದರ್ಭ ಕೂಡಿ ಬಂತು. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದು ಭಾಳ ಖುಷಿ ಆಯಿತು. ಹಾಗೆ ನಮ್ಮ ಚಿತ್ರತಂಡದ ಮೇಲೆ ತಮ್ಮ ಆಶೀರ್ವಾದ ಸಹಕಾರ ಇರಲಿ ಅಂತೇಳಿ ಹೇಳ್ತೀನಿ ಸರ್. ನಮಸ್ಕಾರ. ಆತ್ಮೀಯರೇ, ಬಹುಶಃ ಇದು ಮೊದಲನೇ ನನ್ನ ಜೀವನದಲ್ಲಿ ಟೀಸರ್ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ನಮ್ಮ ಪದ್ಮ ಅವರು ನಮ್ಮ ಮೇಲೆ ಅಭಿಮಾನ ಇಟ್ಟು, ನಮ್ಮ ಮುಖಂಡರು ಕೂಡ ಹೌದು, ನನ್ನ ಕ್ಷೇತ್ರ ತಾಲೂಕ್ ಪಂಚಾಯತಿ ಸದಸ್ಯರು ಕೂಡ ಆಗಿದ್ದರು. ಇನ್ನು ನಮ್ಮ ಕುಮಾರ್ ಬಂಗಾರಪ್ಪ ಅವರು ನಮ್ಮ ಮುಖಂಡರು, ನನ್ನ ಆತ್ಮೀಯರು, ಮತ್ತು ಬಾಮ ಹರೀಶ್ ಅವರು, ಆರಾಧ್ಯ ಎಲ್ಲ ನನ್ನ ಸ್ನೇಹಿತರುಗಳೇ, ಕೃಷ್ಣಣ್ಣವರೆಲ್ಲ ಕೂಡ. ನಾನು ಪ್ರಾರಂಭದಲ್ಲಿ ನೋಡಿದಾಗ ಹಾಡು ತುಂಬ ಚೆನ್ನಾಗಿತ್ತು. ಯಾಕಂದರೆ ಫಸ್ಟು ಇಂಪ್ರೆಷನ್ ಭಾಳ ತುಂಬ ಚೆನ್ನಾಗಿದೆ. ಮತ್ತು ಈ ಕರ್ನಾಟಕ ಪಡಿತರ ವಿತರಣೆ ಬಹುಶಃ ವಿಶ್ವದಲ್ಲೇ ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು ಬೇರೆ ಎಲ್ಲೂ ಕೂಡ ಇಲ್ಲ. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ಅದನ್ನು ಎಳೆ ಎಳೆಯಾಗಿ ಬಹುಶಃ ಪಡಿತರ ಅಂಗಡಿ ಮತ್ತು ಅದರಲ್ಲಿ ವಿತರಣೆ, ಗ್ರಾಹಕರು, ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳು, ಒಳ್ಳೆಯದು ಎಲ್ಲವನ್ನು ಕೂಡ ಬಹುಶಃ ತೋರಿಸಿರ್ಬೋದು ಅಂತ ನಾನು, ಯಾಕಂದರೆ ನಾವು ಒಬ್ಬ ರಾಜಕಾರಣಿಯಾಗಿ ಪ್ರತಿನಿತ್ಯ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಇದೊಂದು ಹೊಸ ಇದು ಬೇರೆ ಬೇರೆ ಸಾಕಷ್ಟು ಚಲನಚಿತ್ರಗಳನ್ನ ನೋಡಿದ್ದೀವಿ ನಾವು, ಆದರೆ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇವತ್ತು ಏನು ಅನ್ನಭಾಗ್ಯ ಇವೆಲ್ಲ ಕೂಡ ಭಾಳ ದೊಡ್ಡ ಪ್ರಚಾರ ಪಡೆದಿರ್ತಕ್ಕಂಥ ಈ ಒಂದು ಚಲನಚಿತ್ರವಾಗಿ ಭಾಳ ದಿನಗಳ ಮೇಲೆ ಕುಮಾರ್ ಬಂಗಾರಪ್ಪ ಅವ್ರದ್ದು ಒಂದು ಚಲನಚಿತ್ರ ಬರ್ತಾ ಇದೆ. ಸೊ ಖಂಡಿತವಾಗಿ ನಾನೇ ಟೀಸರ್ ಬಿಡುಗಡೆ ಮಾಡಿರೋದ್ರಿಂದ ಬಿಡುಗಡೆ ಫಿಲಮ್ ಯಾವತ್ತಾಗ್ತದೆ ಅಂತ ನೋಡಿ ಅವತ್ತು ಮೊದಲನೇ ದಿನವೇ ಫಿಲಮ್ ನೋಡ್ತೀನಿ. ನಾನು ಯಾವತ್ತು ಫಸ್ಟ್ ಡೇ ಫಿಲಮ್ ನೋಡಲ್ಲ ನಾನು. ಆದರೂ ಅದಕ್ಕೊಂದು ಪ್ರೋತ್ಸಾಹ ಕೊಡಬೇಕು. ನಮ್ಮ ಕ್ಷೇತ್ರದ ಪ್ರೊಡ್ಯೂಸರ್ ಬೇರೆ, ನನಗೆ ಗೊತ್ತಿಲ್ಲ ಇಷ್ಟೊಂದು ದುಡ್ಡು ಇಟ್ಟವ್ರೆ ಅಂತ ಹೇಳಿ. ಈಗ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಸ್ವಲ್ಪ ನಿಮ್ಮ ಕಡೆ ಗಮನ ಹರಿಸ್ತೀನಿ ನಾನು. ಯಾಕಂದರೆ ಫಿಲಮ್ ಮಾಡಬೇಕಾದ್ರೆ ದುಡ್ಡು ಇಲ್ಲದೇ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಮಿನಿಮಮ್ ಒಂದಷ್ಟು ಕೋಟಿಗಳು ಖರ್ಚು ಆಗೇ ಆಗ್ತದೆ. ಆದರೂ ಒಂದು ಒಳ್ಳೆ ಫಸ್ಟ್ ಟೈಮ್ ಇರಬೇಕಲ್ಲೇ ನಮ್ಮ. ನೀನು ಬೇರೆ ಕಡೆ ದುಡ್ಡು ಹಾಕಿದ್ಯಾ? ಹಾಂ, ಗೊತ್ತಾಗಿಲ್ಲ ನನಗೆ. ಮೊದಲೇನೆ ಇಲ್ಲ ಅಲ್ಲ, ನಿಮ್ಮ ರಿಲೇಷನ್ ಅಂತ ಗೊತ್ತಿಲ್ಲ, ಮೊನ್ನೆನೇ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಸೊ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಿರಿ. ಬಹುಶಃ ಯಶಸ್ವಿ ಆಗ್ತದೆ. ಯಾಕಂದರೆ ನನ್ನ ಕೈ ಸ್ವಲ್ಪ ಚೆನ್ನಾಗೈತೆ. ನಾನು ಯಾವುದೇ ಅಂಗಡಿಗೆಲ್ಲ ಕರೀತಾರೆ ಟೇಪ್ ಕಟ್ ಮಾಡೋಕ್ಕೆ, ಹೇಳಿದ್ರೆ ಹಣ ವ್ಯಾಪಾರ ಚೆನ್ನಾಗಾಗ್ತದೆ ಅಂತೇಳಿ. ಬಹುಶಃ ಇದು ಚೆನ್ನಾಗಿ ಫಿಲಮ್ ಆಗಲಿ. ಯಾಕಂದರೆ ಇವತ್ತು ಕನ್ನಡದ ಚಲನಚಿತ್ರಗಳು ಭಾಳಷ್ಟು ಅಪರೂಪ ಆಗೋಗವೆ. ವರ್ಷಗಟ್ಟಲೆ ಆದರೂ ಒಂದು ಫಿಲಮ್ ಬರ್ತಾನೆ ಇಲ್ಲ, ಕಾಯ್ತಾ ಇದ್ದೀವಿ ನಾವೆಲ್ಲ. ಬರೋದ್ರಲ್ಲಿ ಸಕ್ಸಸ್ ಆಗೋದು ಕೂಡ ಭಾಳ ಕಡಿಮೆ. ಬೇರೆ ಭಾಷೆಯ ಚಿತ್ರಗಳು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರಬೇಕಾದಾಗ ಈ ಥರದ ಚಿತ್ರಗಳು ಕೂಡ ಒಂದೊಂದು ಸಾರಿ ಸಕ್ಸಸ್ ಆಗೋಗ್ತವೆ, ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಯಶಸ್ವಿ ಆಗಲಿ ಅಂಥೇಳಿ ನನ್ನನ್ನು ಕರೆದು ಇವತ್ತು ಈ ಟೀಸರ್ ಏನು ರಿಲೀಸ್ ಮಾಡಿಸ್ರಿ. ತಮ್ಮೆಲ್ಲರಿಗೂ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸಿ, ನಾನು ಕೂಡ ಒಂದೇ ಒಂದು ಫಿಲಮಲ್ಲಿ ಭಾಳ ಕಷ್ಟಪಟ್ಟು ನಾನು ಮಾಡಿಸ್ರು. ನಾನು ಹೇಳಿದೆ, ನಾನು ಫೋಟೋಜಿನಿಕ್ಕು ಅಲ್ಲ, ನಾನು ಮಾಡೋಕ್ಕೂ ಬರೋದಿಲ್ಲ, ಪೊಲಿಟಿಕಲ್ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಣ್ಣ ಮಾಡಲೇಬೇಕು ಅಂದರು. ಸರಿ, ನಮ್ಮ ಹುಡುಗನೆಲ್ಲ ಕರ್ಕೊಂಡಾಗ ಥಿಯೇಟ್ರ್ ಹೆಂಗೋ ಒಂದಿನ ಬುಕ್ ಮಾಡಿ ಫುಲ್ ಕುಂಡಿಸ್ದೆ. ಅದು 2 ದಿನ ಕ್ಲೋಸ್ ಆಗೋಯ್ತು. ಅದು ಯಾವುದೋ ಅಂತ ಹೇಳೋದು ಬೇಡ, ಪಾಪ ಅವನು ಬೇಜಾರು ಮಾಡ್ಕೊತಾನೆ. ಯಾಕಂದ್ರೆ ನನ್ನ ಆಕ್ಟು ನಾನೇ ನೋಡಿ ನನಗೆ ಬೇಜಾರಾಯಿತು. ಯಾಕಂದರೆ ಭಯ ಆಗ್ತದೆ. ಕ್ಯಾಮ್ರಾ ಮುಂದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ, ಸಹಜವಾಗಿ ಮಾಡೋಕ್ಕೆ ಬರೋದೇ ಇಲ್ಲ ನಮಗೆಲ್ಲ ಕೂಡ. ಸೊ ನೀನು ಯಶಸ್ವಿ ಆಗಿದೆಯಾ, ಚೆನ್ನಾಗಾಗಲಿ. ಪೊಲಿಟಿಕಲಿ, ಚಲನಚಿತ್ರದಲ್ಲಿ ನಿಮ್ಮ ಕುಟುಂಬ ಇನ್ನೂ ಚೆನ್ನಾಗಾಗಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ಬುಕ್ ಮಾಡ್ತೀನಿ. ಯಾವ್ದಾದ್ರು ಒಳ್ಳೆ ಫಿಲಮ್ ಅಂದ್ರೆ ಯಲಹಂಕದಲ್ಲಿ ಥಿಯೇಟರ್ ಪೂರ ಬುಕ್ ಮಾಡಿ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಅದರಲ್ಲೂ ಮಾಜಿ ತಾಲೂಕ್ ಪಂಚಾಯತಿ ನಿಮ್ಮ ಕ್ಷೇತ್ರದ ಸದಸ್ಯರು ಸರ್ ಫುಲ್ ರಿಚ್ ಸರ್. ಹಾಗಾದ್ರೆ ನೋಡಿ, ಪಂಚಾಯತಿ ಸದಸ್ಯರೇ ಈ ತರ ಫಸ್ಟ್ ಫಿಲಮ್ ಅಲ್ಲಿ ಒಂದು ಥಿಯೇಟರ್ ಯಾವ್ದು ಹೇಳ್ತೀವಿ ಅದು ನಾನೇ ಬುಕ್ ಮಾಡ್ತೀನಿ, ನಮ್ಮ ಹುಡುಗ ಕರ್ಕೊಂಡು ಬರ್ತೀನಿ. ವೆರಿ ಗುಡ್, ಥ್ಯಾಂಕ್ ಯು ಸರ್. ಇದೇ ತರ ಸಪೋರ್ಟ್ ಇದೇ ತರ ಸದಾಕಾಲ ಇರ್ಲಿ ಅಂತ ನಾವು ಆಶಿಸ್ತಾ ಇದೀವಿ. ದಿನ ಈ ಟೀಸರ್ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ
ಪತ್ರಕರ್ತನ ಸ್ನೇಹಿತರೆ, ಆತ್ಮೀಯರೇ, ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದೇ ಒಂದು ವಿಶೇಷವಾದ ಹೆಸರು. ಈಗ ಸಿನಿಮಾಗಳು ಬರ್ತವೆ ವಾರಕ್ಕೆ 3-4, ಆ ಹೆಸರುಗಳಿಗೆ ಜ್ಞಾಪಕ ಇರಲ್ಲ. ಇದು ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಿಂದ ನೀವು ಹೆಸರಿಟ್ಟಾಗ ನಾನು ನಿಮ್ಮ ಮುಹೂರ್ತಕ್ಕೂ ಬಂದಿದ್ದೆ. ಏನಂದರೆ, ಈ ಸಮಾಜದಲ್ಲಿ ಇವತ್ತಿನ ದಿನ ವಿಶ್ವನಾಥ್ ಅವರು ಹೇಳಿದಾಗೆ ಪ್ರಪಂಚದಲ್ಲೇ ಯಾವುದಾದ್ರು ಪಡಿತರ ವ್ಯವಸ್ಥೆಯಲ್ಲಿ ಸಿಸ್ಟಮ್ ಇದ್ರೆ ಅದು ನಮ್ಮಲ್ಲಿ. ಅದು ಈ ಅನ್ನಭಾಗ್ಯ ಅಂತ ಕೊಟ್ಟಾದ್ಮೇಲಂತೂ ಅದಕ್ಕೆ ಮಧ್ಯದಲ್ಲಿ ಪಡಿತರ ಅಂಗಡಿಗಳಿಗೆ ಯಾರು ಹೋಗ್ತಾ ಇರಲ್ಲ. ಈ ಅನ್ನಭಾಗ್ಯ ಅಂತ ಕೊಟ್ಟಾದ್ಮೇಲಂತೂ ಜನ ಕ್ಯೂ ನಿಂತಿರ್ತಾರೆ. ಅದೇ ರೀತಿ ಈ ಅನ್ನಭಾಗ್ಯನ ಎಲ್ಲ ರಾಜ್ಯಗಳಲ್ಲೂ ವಿಸ್ತಾರ ಮಾಡಿರೋದ್ರಿಂದ ಇವತ್ತು ಪಡಿತರ ವ್ಯವಸ್ಥೆ ನಮ್ಮಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಾಧ್ಯನೇ ಇಲ್ಲ ಅಂತ ಕಾಣ್ತದೆ. ಅದೇ ರೀತಿ ಈ ಚಿತ್ರನ ನಿರ್ಮಿಸಿರೋರಿಗೆ ಎಲ್ಲ ಸ್ನೇಹಿತರು ಮತ್ತು ಭಾಮ ಗಿರೀಶು ಎಲ್ಲರೂ ಯಾವತ್ತೂ ಯಾವ್ದಾದ್ರು ಒಂದು ಚಿತ್ರತಂಡ ಒಂದು ಸಿನಿಮಾ ಮಾಡಬೇಕು ಅಂತ ಹೋದಾಗ ಆ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತು A to Z ಸಹಾಯ ಮಾಡ್ತಕ್ಕಂಥ ಒಂದು ಪ್ರತಿಭೆಗಳವರು. ಅವರು ನಿಮ್ಮಿಂದ ಇದ್ದಾರೆ. ಈ ಚಿತ್ರ ಯಶಸ್ಸಾಗಲಿ, ಮತ್ತು ಇದಕ್ಕೆ ನಮ್ಮಿಂದ ಏನಾದ್ರು ಸಹಕಾರ ಇದ್ದರೂ ಕೂಡ ನಾವು ಮಾಡ್ತೀವಿ. ನಮ್ಮ ಚಿತ್ರತಂಡ ಒಂದೊಂದು ಸರಿ ಬಂದಾಗ ನಮ್ಮಲ್ಲಿ ಒಂದು 50-60 ಡಿಪೋ ಇದೆ. ಒಂದ್ಸರಿ ಒಂದು ರೌಂಡ್ ಹೋಗಿ ಬನ್ನಿ. ಯಾಕಂದರೆ ಪ್ರಚಾರ ಮುಖ್ಯ. ಯಾವುದೇ ಒಂದು ಕಾರ್ಯ ಮಾಡಿದ್ರೆ ನಾವು ಏನೇ ಒಳ್ಳೆ ಕೆಲಸ ಮಾಡಲಿ, ಅದಕ್ಕೆ ಒಂದು ಪ್ರಚಾರ ಇರಲಿಲ್ಲ ಅಂದರೆ ಅದು ಗೊತ್ತಾಗೋದಿಲ್ಲ ಜನಕ್ಕೆ. ನಮ್ಮ ಸಹಕಾರ ಕೂಡ ಇರ್ತದೆ. ಮತ್ತು ವಿಶ್ವನಾಥ್ ಅವರು ಕೈ ಅದೃಷ್ಟ ಅಂತಾರೆ. ಅವರು ಅದೃಷ್ಟವಂತರಾಗಿರೋದಕ್ಕೆ 5 ಸರಿ ಗೆದ್ದಿರೋದು ಅಲ್ವಾ? ಆಮೇಲೆ ಯಾರು ಎದುರಳೆನೇ ಇಲ್ಲ, ಆ ರೀತಿ ಚೆನ್ನಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಅವರು ಜನೋಪಯೋಗಿ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಊರು ಕೂಡ ಅವರಿಗೆ ಸೇರುತ್ತೆ ವೋಟಿಂಗಿಗೆ, ಕಿತ್ನಲ್ಲಿ ಗ್ರಾಮ. ಹಾಗಾಗಿ ನನಗೆ ಭಾಳ ಆತ್ಮೀಯರವರು. ಅದರಿಂದ ಎಲ್ಲ ಯಶಸ್ಸಾಗಲಿ ಅಂತೇಳಿ ಕುಮಾರ್ ಬಂಗಾರಪ್ಪ ಅವರು, ನಾವು ಎಲ್ಲ ಒಟ್ಟಿಗೆ ಯೂತ್ ಕಾಂಗ್ರೆಸ್ನಿಂದ ಬಂದವರು. ಇವರು ಕೂಡ ಸುಮಾರು ಸಿನಿಮಾಗಳನ್ನು ಮಾಡಿ ಇವರ ಒಂದು ಅಶ್ವಮೇಧ ಹಾಡು ಇವತ್ತು ಎಲ್ಲೋದ್ರೂ ಕಿವಿಗೆ ಗುನುಗಿಸ್ತಾ ಇರ್ತದೆ. ಅಂಥ ಪ್ರತಿಭೆ ಇವರು ಈ ಚಿತ್ರತಂಡಕ್ಕೂ ಯಶಸ್ಸಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. BMTC ಅಧ್ಯಕ್ಷರಾದಂತಹ ಶ್ರೀ VS ಆರಾಧ್ಯ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಇನ್ನು ಕರ್ನಾಟಕ ಪಡಿತರ ಸಂಘದ ಅಧ್ಯಕ್ಷರು, ನೀವು ಮಾತಾಡ್ಬಿಡಿ ಸರ್, ಲಾಸ್ಟಲ್ಲಿ ಸರ್ನ ಮಾತಾಡಿಸ್ತೀನಿ. ಕೃಷ್ಣಪ್ಪ ಈ ಸುಂದರ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ವಿಶ್ವನಾಥ್ ಅವರೇ, ಈ ಚಲನಚಿತ್ರದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದಲ್ಲಿ ಹೀರೋ ಪಾತ್ರ ಮಾಡಿದಂಥ ನಮ್ಮ ನಾಯಕರಾದಂಥ ಕುಮಾರ್ ಬಂಗಾರಪ್ಪನವರೇ, ಮತ್ತು BMT ಅಧ್ಯಕ್ಷರಾದಂಥ ಆರಾಧ್ಯ ಸಾಹೇಬ್ರವರೇ, ಮತ್ತು ಇದಕ್ಕೆಲ್ಲ ಕೇಂದ್ರ ಬಿಂದುವಾಗಿ ನಮ್ಮನ್ನ ಎಲ್ಲೋ ರಾಜಕಾರಣ ಮಾಡ್ತಾ ಇದ್ದವ್ರನ್ನ ಕರ್ಕೊಂಬಂದು ಈ ಇದಕ್ಕೆ ನಿಲ್ಲಿಸಿರುವಂಥ ಹರೀಶ್ ಅಣ್ಣ ಅವರೇ, ಮತ್ತು ನಮ್ಮ ಕೊಲೀಗ್ಸ್ ಅಂದರೆ ಈ ಸಿನಿಮಾ ತೆಗಿಬೇಕಾದ್ರೆ ನಮ್ಮ ಪದ್ಮಾವತಿ ಚಂದ್ರಶೇಖರ್ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅವ್ರು ಪಟ್ಟಂಥ ಕಷ್ಟಗಳು ಇವೆಲ್ಲ ಅದ್ರ ರೂಪದಲ್ಲಿ ನಾವು ಸುಮಾರು 6 ತಿಂಗಳು ನಮಗೆ ಹರೀಶ್ ಅಣ್ಣವರು ಪತ್ತೆ ಹಚ್ಚಿ ಫೋನ್ ಮಾಡ್ತಾ ಇರೋರು. ನನಗೆ ಏನು ಇದ್ರ ಗಾಳಿ ಗಂಧನೇ ಗೊತ್ತಿಲ್ಲ, ನನ್ನ ಕರ್ಕೋಗಿ ಇಲ್ಲಿ ಸಿಗಾಕ್ತಾರಲ್ಲ ಏನು ಅಂತ ಅಂದ್ಬಿಟ್ಟು ನನಗೆ ಭಯ ಸರ್. ಏನೋ ನಾವು ರಾಜಕೀಯದಲ್ಲಿ ಏನೇನೋ ಮಾತಾಡ್ತಾ ಇರ್ತೀವಿ, ಇತ್ತಂದು ಇಲ್ಲಿ ಸಿಗಾಕ್ಬಿಟ್ಟು ಏನೋ ವ್ಯತ್ಯಾಸ ಆಗೋದೇನೋ ಅಂತ. ಆಮೇಲೆ ತಿರುಗಿ ಅವೆಲ್ಲ ನೋಡಾದ್ಮೇಲೆ ಸ್ವಲ್ಪ ಧೈರ್ಯ ಮಾಡಿದ ನಮ್ಮ ನಿರ್ಮಾಪಕರು ತೇಜಮೂರ್ತಿಯವರು, ನಮ್ಮ ಮೂರ್ತಿ ಅಣ್ಣವರು, ಇವರು ಸತತವಾಗಿ ಸುಮಾರು 51 ದಿವಸ 52 ದಿವಸ ನಾವು ಮಂಡ್ಯ ಜಿಲ್ಲೆ ಅಂಬರೀಷ್ ಅವ್ರ ಊರಿನಲ್ಲಿ ಈ ಫಿಲಮ್ ತೆಗೆದರು. ನಾವು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾವ ರೀತಿ ವಿತರಣೆ ಮಾಡ್ತಾ ಇದ್ದಾರೆ, ಏನೇನು ಸವಲತ್ತು ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದಿಂದ ಏನು ಕಾರ್ಡ್ದಾರ ಮೋಸ ಆಗ್ತಾ ಇದೆ, ನಮ್ಮ ಮಾಲೀಕರಿಂದ ಕಾರ್ಡ್ದಾರಿಗೆ ಏನು ಮೋಸ ಆಗ್ತಾ ಇದೆ, ಇವೆಲ್ಲನೇ ಬಿಡಿಯಾಗಿ ತೆಗೆದಿದ್ದೀವಿ. ಫಿಲಮ್ ತೆಗೆದಿದ್ದಾರಂತ ಕತೆ ಈ ನಿರ್ದೇಶಕ ಪಾತ್ರ ಮಾಡಿದವರು B ರಾಮಮೂರ್ತಿ ಸಾಹೇಬರು. ಅವರು ಈಗ ಇತ್ತೀಚಿನ ಫಿಲಮ್ಗಳಲ್ಲಿ ನಿರ್ದೇಶನ ಮಾಡ್ತಿರ್ಲಿವಂತೆ, ರಾಜ್ಕುಮಾರ್ ಫಿಲಮ್ ಬಿಟ್ಟರೆ. ಅದನ್ನು ಕುಮಾರ್ ಬಂಗಾರಪ್ಪ ಸಾಹೇಬರು ಅವರೆಲ್ಲ ಮಾತಾಡಿ ಅವರೇ ಒಂದು ಕಥೆನ ಬರ್ದು ಅದನ್ನು ನಾವು ಇವತ್ತೇನು ರಾಜ್ಯದಲ್ಲಿ 4,52,00,000 ಜನಕ್ಕೆ ಆಹಾರ ಪದಾರ್ಥನ ವಿತರಣೆ ಮಾಡ್ತಾ ಇದ್ದೀವಿ. ನಾವು 1,28,00,000 ಕಾರ್ಡ್ ಇದೆ, ಅಷ್ಟು ಜನಕ್ಕೂ ನಾವು ವಿತರಣೆ ಮಾಡ್ತೇವೆ. ಅದರಲ್ಲಿ ಸಣ್ಣ ಪುಟ್ಟ ದೋಷಗಳು ಸರ್ಕಾರದಿಂದಲೂ ಇದೆ, ನಮ್ಮಿಂದನೂ ಇದೆ. ಇದ್ರ ಮುಖ್ಯವಾದ ಪಾತ್ರ ಏನು ಅಂತ ಅಂದ್ರೆ ನಮ್ಮ ಸಾಹೇಬರು ಈ ನ್ಯಾಯಬೆಲೆ ಅಂಗಡಿ ಮಾಲೀಕರು ಕಾರಣಾಂತರದಿಂದ ಅವರು ಇದಾದ ತಕ್ಷಣ ಆ ಮೇಡಮ್ಗೆ ನಾವು ಅಂಗಡಿನ ಕೊಡಬೇಕು ಅನುಕಂಪದ ಮೇಲೆ. ಕತೆ ಅಲ್ಲ ಅಂಥದ್ನ ಅದನ್ನ ತೆಗೆದಿದ್ದಾರೆ.
ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಪಾರ್ಟ್ನಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳೇನು, ಸರ್ಕಾರ ಸಮಸ್ಯೆಗಳೇನು ಅನ್ನೋದನ್ನ ತೆಗೀಲಿಕ್ಕೆ ನಮ್ಮ ನಿರ್ದೇಶಕರು ನಿರ್ಮಾಪಕರೆಲ್ಲ ರೆಡಿ ಇದ್ದಾರೆ. ಪಾರ್ಟ್ 2 ತೆಗಿಲಿಕ್ಕೆ ರೆಡಿ ಇದ್ದಾರೆ. ಇದು ನೋಡುವಂಥದ್ದು, ಫಿಲಮ್ ನೋಡುವಂಥದ್ದು, ಪ್ರತಿ ಕಾರ್ಡ್ದಾರರು ನೋಡುವಂಥದ್ದು, ಅಂಗಡಿ ಮಾಲೀಕರು ನೋಡಬೇಕು. ಸರ್ಕಾರದಿಂದ 8 ತಿಂಗಳು ಬಂದಿರಲಿಲ್ಲ ಕಮಿಷನ್. ಈಗ ಮೊನ್ನೆ ಕೇಂದ್ರ ಜೋಶಿ ಸಾಹೇಬ್ರ ಹತ್ರ ಹೋಗಿ ಅಲ್ಲಿಂದ 8 ತಿಂಗಳು ಕಮಿಷನ್ ತರಿಸಿ ಹೋದ ತಿಂಗಳು ಮಾರ್ಚಿನಲ್ಲಿ ಎಲ್ಲ ಬಿಡುಗಡೆ ಮಾಡಿದ್ವಿ. ಇಂಥ ಸಮಸ್ಯೆಗಳು 8-9 ತಿಂಗಳು ಕಮಿಷನ್ ಬರ್ತಾ ಇದ್ರು. ನಮ್ಮ ಈ 20,000 ಜನ ನ್ಯಾಯಬೆಲೆ ಅಂಗಡಿ ಮಾಲೀಕರು 4 ಕೋಟಿ ಜನಕ್ಕೆ ಆಹಾರ ಪದಾರ್ಥ ವಿತರಣೆ ಮಾಡಿ ಈ ದೇಶದಲ್ಲೇ ಪ್ರಶಸ್ತಿ ತಗೊಂಡಿರೋದು ಕರ್ನಾಟಕ ನ್ಯಾಯಬೆಲೆ ಅಂಗಡಿ, ರಾಜ್ಯದ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ. ಅಂತ ಕೆಲಸ ಅಂಥದ್ದೆಲ್ಲ ಪೂರ್ತಿ ತೆಗೆದಿದ್ದಾರೆ. 2ನೇ ಹಂತದಲ್ಲಿ ಏನೇನು ತೆಗಿತಾರೆ ನಿರ್ಮಾಪಕರು, ನಿರ್ದೇಶಕರು ನೋಡೋಣ. ಇದು ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಮ್ಮ ಸಾಹೇಬ್ರಂತರು ಉದ್ಘಾಟನೆ ಮಾಡಿದ್ದಾರೆ, ಹೇಳಿದ್ದಾರೆ ಅವರು. ಮೊದಲು ನಾವು ಎಲ್ಲಿ ಚುಂಚನಗಿರಿ ದೇವಸ್ಥಾನ ಮುಂದೆ ಕುಮಾರ ಬಂಗಾರಪ್ಪ ಸಾಹೇಬರೆಲ್ಲ ಬಂದು ಮಾತಾಡಿ ಅವತ್ತು ಉದ್ಘಾಟನೆ ಮಾಡೋದ್ರಿಂದ ಇವತ್ತು ಒಂದು ಯಶಸ್ವಿಯಾಗಿ ಬಂದಿವೆ ಎಲ್ಲ ಒಗ್ಗಟ್ಟಾಗೆ. ಅದು ಇನ್ನು ಮುಂದಕ್ಕೆ ನಿರ್ಮಾಪಕರು ನಿರ್ದೇಶಕರದ ಕೆಲಸ. ಇದು ಜನ ನೋಡಲೇಬೇಕು. ಯಾಕೆಂದ್ರೆ ಪ್ರತಿ ದಿವಸ ಅನ್ನ ತಿನ್ನೋದು. ಸಿದ್ದರಾಮಯ್ಯನವ್ರ ಮನೆ ಇದು ಮಾಡಿದ್ರು, ಟೀಸರ್ ಬಿಡುಗಡೆ ಮಾಡಿದ್ರು, ಖುಷಿ ಪಟ್ರು ಅವರು. ಅನ್ನಭಾಗ್ಯ ಮೇಯ್ನ್ ಅನ್ನಭಾಗ್ಯನೇ ಇರೋದು. ವಿಶ್ವನಾಥ ಅವರು ಹೇಳಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ವಿತರಣೆ ಮಾಡ್ತಾರೆ, ರಾಜ್ಯದ್ದೇನು ದೇಶದ್ದೇನು. ದೇಶದಲ್ಲಿ 88 ಕೋಟಿ ಜನಕ್ಕೆ ಆಹಾರ ಪದಾರ್ಥ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ಸಣ್ಣ ಪುಟ್ಟ ತಪ್ಪಿದ್ದೇ ಇರ್ತವೆ, ಮಾಲೀಕರು ತಪ್ಪಿರ್ತವೆ, ಸರ್ಕಾರದ ತಪ್ಪಿರ್ತವೆ, ಏನು ಮಾಡೋಕ್ಕಾಗಲ್ಲ. ಅದು ನಿಮ್ಮ ಮೂಲಕ ಪತ್ರಿಕೆ ಮತ್ತು ಮಾಧ್ಯಮದ ಮೂಲಕ ಕಾರ್ಡ್ದಾರನ ಮತ್ತೆ ಅಂಗಡಿಯವರಿಗೆ ಎಚ್ಚರಿಕೆ ಕೊಟ್ಟು ಅದು ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮನ್ನ ಪತ್ರಕರ್ತರನ್ನ ಮತ್ತೆ ಟಿವಿ ಮಾಧ್ಯಮದನ್ನ ಮನವಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಶೇಷವಾಗಿ ನನ್ನ ಆತ್ಮೀಯರು, ನನ್ನ ಮಿತ್ರರು, ಶಾಸಕರು ಆಗಿರತಕ್ಕಂಥ ಶ್ರೀಯುತ ವಿಶ್ವನಾಥ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿರತಕ್ಕಂಥದ್ದು ನನಗೆ ಭಾಳ ಸಂತೋಷ ತಂದಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರದ ಟೀಸರನ್ನು, ಅದು ನನ್ನ ಪಾತ್ರದ ಬಗ್ಗೆನೇ ವಿಶೇಷವಾಗಿ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು, ಇಲ್ಲ ನಿಮ್ಮ ಪಾತ್ರದ ಬಗ್ಗೆನೇ ಒಂದು ವಿಶೇಷ ಒಂದು ಇದು ಮಾಡ್ತೀನಿ, ಅದನ್ನು ವಿಶ್ವನಾಥರು ಅಮೃತ ಹಸ್ತದಿಂದ ಮಾಡಿಕೊಡ್ತೀನಿ. ಇದನ್ನು ನನ್ನ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ನಮ್ಮ ಅನ್ನದಾತರು ಮತ್ತು ಅನ್ನಪೂರ್ಣೇಶ್ವರು ಇವರಿಬ್ಬರು ಇದ್ದಾರೆ, ಪದ್ಮಮ್ಮನವರು ಮತ್ತು ತೇಜಮ್ಮನವರು, ಅವ್ರಿಗೂ ಕೂಡ ನನ್ನ ಕೃತಜ್ಞತೆಗಳು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಮ ಹರೀಶ್ ಅವ್ರಿಗೂ ಮತ್ತು ಗಿರೀಶ್ ಅವ್ರಿಗೂ ಮತ್ತು ಮೂರ್ತಿಯವ್ರಿಗೂ ಭಾಳ ನಮ್ಮ ಆತ್ಮೀಯ ಮಿತ್ರರು, ಆರಾಧ್ಯವರು. ಇದಕ್ಕೆ ಒಂದು ಭಾಳ ಬೆನ್ನೆಲುಬಾಗಿ ನಿಂತವರು ನಮ್ಮ ಕೃಷ್ಣಪ್ಪನವರು. ಅಂದರೆ ಚಿತ್ರ ಮಾಡೋದು ಒಂದು ರೀತಿ, ಆದರೆ ಚಿತ್ರವನ್ನು ಎಲ್ಲ ಗ್ರಾಹಕರಿಗೂ ಮತ್ತು ಎಲ್ಲ ಕಡೆಗೂ ಕೂಡ ತಲುಪಿಸ್ತಕ್ಕಂಥ ಪ್ರಯತ್ನದಲ್ಲಿ ಕೃಷ್ಣಪ್ಪನವ್ರ ಪಾತ್ರ ದೊಡ್ಡದಾಗಿದೆ. ಯಾಕಂದರೆ ಅವರು ಇಲ್ಲ ಚಿತ್ರವನ್ನು ಸುಮ್ಮನೆ ಥಿಯೇಟ್ರಲ್ಲಿ ಮಾತ್ರ ನಾವು ರಿಲೀಸ್ ಮಾಡೋದು ಬೇಡ, ಇದನ್ನು ನಮ್ಮ ಗ್ರಾಹಕರಿಗೆ, ನಮ್ಮ ಅಂಗಡಿಯವರಿಗೆ ನಾನು ತಲುಪಿಸ್ತಕ್ಕಂಥ ಒಂದು ಮಾರ್ಗವನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಅವರು ಜವಾಬ್ದಾರಿ ವಹಿಸಿ ಮಾಡಿಕೊಟ್ಟಿದ್ದು ಭಾಳ ನಮ್ಮ ತಂಡದಿಂದ ಅವರಿಗೆ ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ತಂಡದಿಂದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದ ತಕ್ಷಣವೇ, ಸರ್ಕಾರ ಅಂದ ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಎರಡೂ ಬರ್ತದೆ. ಮತ್ತು ಇಬ್ಬರೂ ಕೂಡ ಅಷ್ಟೇ ಜವಾಬ್ದಾರಿತವಾಗಿ ದೇಶದ ಜನಗಳಿಗೆ ಮತ್ತು ರಾಜ್ಯದ ಜನಗಳಿಗೆ ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಒಂದು ಎಲ್ಲರಿಗೂ ಕೂಡ ಒಂದು ಗಂಜಿ ಆಗಬೇಕು, ಅದು ಇದಾಗಬೇಕು, ಯಾವುದೇ ಕಾರಣಕ್ಕೂ ಕೂಡ ಅವನು ಬಡವಾಗಿರ್ತಕ್ಕಂಥವನು ಹೊಟ್ಟೆ ಹಸ್ದು ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ದಿನನಿತ್ಯ ಇವತ್ತು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಚಿತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಚಿತ್ರದ ಹಾಡನ್ನು, ಅದನ್ನು ಧ್ವನಿ ಸುರುಳಿಯನ್ನು ನಾವು ಅವ್ರ ಹತ್ರ ಹೋದಾಗ ಭಾಳ ಸಂತೋಷದಿಂದ ಅವರು ರಿಲೀಸ್ ಮಾಡಿಸು ಕೂಡ ಕೊಟ್ಟರು. ಅದೇ ರೀತಿಯಲ್ಲಿ ನಮ್ಮ ಪಾತ್ರದ ಬಗ್ಗೆ ನಮ್ಮ ನಿರ್ಮಾಪಕರು ಇವಾಗ ಕೆಲವು ತುಣುಕುಗಳನ್ನು ಹಾಕಿ, ಇಲ್ಲ ಈ ಥರ ಹಿಂಗೆ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಅದನ್ನು ಮಾಧ್ಯಮದ ನನ್ನ ವಿನಂತಿ ಇದೆ. ಪ್ರತಿ ಪಾತ್ರನೂ ಕೂಡ ವಿಶೇಷತೆ ಇದೆ. ಇಲ್ಲಿ ಹೀರೋ ಅಂದ ತಕ್ಷಣವೇ ನಮ್ಮಿಂದನೇ ಚಿತ್ರ ನಡೆಯೋದಿಲ್ಲ, ಇಡೀ ಪಾತ್ರಗಳು ಎಲ್ಲವೂ ಕೂಡ ಸೇರಿದ ಒಂದು ಚಿತ್ರ ನಡೀತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಯಾಮ್ರಾಮನ್ನು, ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಎಲ್ಲ ಇಡೀ ತಂಡನೇ ಭಾಳಷ್ಟು ಇದಕ್ಕೆ ಶ್ರಮ ಪಟ್ಟಿದೆ. ಒಂದು ಭಾಳ ವರ್ಷಗಳ ಮೇಲೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನನಗೆ ಈ ಕಮರ್ಷಿಯಲ್ ಟೈಮ್ನಲ್ಲಿ ಚಿತ್ರದ ಮೇಲೇ ದುಡ್ಡು ಹಾಕೋದು ಕಷ್ಟ. ಅಂದರೆ ಎಸ್ಟಾಬ್ಲಿಷ್ ಆರ್ಟಿಸ್ಟ್ಗಳೇ ಇವತ್ತು ಯಾವ ಮಟ್ಟಿಗೆ ಪಿಕ್ಚರ್ ನಡೀತದೋ ಇಲ್ವೋ, ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ನಾವು ಚಿತ್ರವನ್ನು ಮಾಡಿರೋದು ಇಲ್ಲ,
ನೀವೇ ಈ ಪಾತ್ರಕ್ಕೆ ಬೇಕು ಅಂತೇಳಿ ನಮ್ಮ ಹತ್ರ ಬಂದು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನಾನು ಋಣಿಯಾಗಿರ್ತೀನಿ ಮತ್ತು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೀನಿ. ಅಚ್ಚುಕಟ್ಟಾಗಿ ಆ ಒಂದು ಪಾತ್ರವನ್ನು ನಿರ್ವಹಿಸಬೇಕು ಅಂತೇಳಿ ನನ್ನ ಪ್ರಯತ್ನ ಇದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಸಾಧಕ ಬಾಧಕ ಇದಾವೋ ಅನ್ನೋದನ್ನ ಅಂತಿಮವಾಗಿ ನಮ್ಮ ಅಭಿಮಾನಿ ದೇವರುಗಳು ಅಂತ ಹೇಳಿ ರಾಜ್ಕುಮಾರ್ ಅವರು ಏನು ಹೇಳ್ತಾರೆ, ಆ ದೇವರುಗಳು ನಮ್ಮನ್ನೆಲ್ಲ ಹರಿಸ್ಬೇಕು ಅಂತಲೂ ಕೂಡ ನಾನು ಹೇಳ್ತೀನಿ. ಹಾಗಾಗಿ ತಾವು ಈ ಮಾಧ್ಯಮದವರು ಇವತ್ತು ಹೆಚ್ಚು ನಿಮ್ಮ ಜವಾಬ್ದಾರಿ ಇದೆ. ಹೆಚ್ಚಿನ ಪ್ರಚಾರವನ್ನು ಚಿತ್ರ ಕೊಟ್ಟರೆ ಇದೇ ರೀತಿಯಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತೇಳಿ ಒಂದು ಪಿಕ್ಚರ್ ಬಂದಿತ್ತು. ಭಾಳ ಅದ್ಭುತವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅನಂತ್ ನಾಗ್ ಅವರು ಮತ್ತು ಅನೇಕ ನಟರು ಅದರಲ್ಲಿ ಭಾಳ ಅದ್ಭುತವಾಗಿ ಮಾಡಿದರು. ಅದರದ್ದು ಒಂದು ಸ್ಫೂರ್ತಿನೂ ಕೂಡ ಈ ಚಿತ್ರದಲ್ಲಿದೆ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತೇಳಿ. ಯಾಕಂದರೆ ಅದರ ಯಶಸ್ಸು ಕೂಡ ಆ ಥರದ ಒಂದು ಇದಕ್ಕೂ ಕೂಡ ಜನ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವನಾಥ್ ಅವರು, ನಾನು ಅವರು ವಿಧಾನಸಭೆಯಲ್ಲಿ ಅಕ್ಕಪಕ್ಕ ಕೂತ್ಕೊಳ್ತಿದ್ವಿ. ನಮ್ಮ ಸೀಟು ಅವ್ರ ಸೀಟು ಪಕ್ಕನೇ ಇತ್ತು. ಹಾಗಾಗಿ ನನ್ನ ಭಾಳ ಇವತ್ತು ಬಂದಿದ್ದು ಭಾಳ ಖುಷಿ ಆಯಿತು. ಮತ್ತು ನನ್ನನ್ನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದ್ದಾರೆ ಅಂತೇಳಿ ಅವರು ಒಂದು ಹಾರ ತುರಾಯಿ ಹಾಕಿ ಒಂದು ಸನ್ಮಾನಿಸಿದರು. ನಾನು ಕೂಡ ಬ್ಯಾಡ್ಮಿಂಟನ್ ರೆಗ್ಯುಲರ್ ಹೆಲ್ತ್ ಇದು ಇಶ್ಯೂಸಿಂದ ಎಲ್ಲರೂ ಒಂದೊಂದು ಕ್ರೀಡೆ ಆಡ್ದಂಗೆ ಇದುವರೆದು. ಬಟ್ ಇವಾಗ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸುಮಾರು ಒಂದು 9,500 10,000 ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ. ಬ್ಯಾಂಗ್ಳೂರಿನಲ್ಲಿ ಅತಿ ಹೆಚ್ಚಿದೆ, 31 ಡಿಸ್ಟ್ರಿಕ್ನಲ್ಲೂ ಇದೆ. ಹಾಗಾಗಿ ಅವರು ಸನ್ಮಾನ ಮಾಡಿದ್ದಕ್ಕೆ ಒಂದೆರಡು ಮಾತು ಅದ್ರ ಬಗ್ಗೆ. ಬ್ಯಾಡ್ಮಿಂಟನ್ ಕ್ರಿಕೆಟ್ ಆದಮೇಲೆ ನೆಕ್ಸ್ಟೇ ನಮಗೆ ಬ್ಯಾಡ್ಮಿಂಟನ್ ಇದೆ ಇನ್ ಇಂಡಿಯಾ. ಮತ್ತು ವಿಶ್ವನಾಥ್ ಅವರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಿಮ್ಮ ಕ್ಷೇತ್ರದಲ್ಲಿ ಒಂದು ಒಲಿಂಪಿಕ್ಸು 2036ಗೆ ಇಂಡಿಯಾ ಬಿಡ್ ಮಾಡ್ತಾ ಇದೆ, ಒಲಿಂಪಿಕ್ಸ್ನ ಇಂಡಿಯಾಗೆ ತರಬೇಕು ಅಂತೇಳಿ. ಅದಕ್ಕೆ ಬ್ಯಾಡ್ಮಿಂಟನ್ಗೆ ಕರ್ನಾಟಕ ಬಿಡ್ ಮಾಡ್ತಾ ಇದ್ದೀವಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡೆ. ಹಾಗಾಗಿ ಇವ್ರ ಹತ್ರನೂ ಕೂಡ ವಿನಂತಿ ಮಾಡ್ಕೊಂಡೆ, ಒಲಿಂಪಿಕ್ಸ್ ವಿಲೇಜ್ ಅಂತ ಹೇಳಿ ಒಂದು ಮಾಡಬೇಕು ಅಂತಿದ್ದೀವಿ. ಇಲ್ಲ ನೀವು ಬನ್ನಿ, ನೀವು ಇವಾಗಲೇ ಹೋಗೋಣ ಅಂತಲೂ ಕೂಡ ಹೇಳಿದ್ರು. ಬನ್ನಿ ನಾನೇ ಜಾಗ ತೋರಿಸ್ತೀನಿ ಅಂತೇಳಿ. ನಾನು ಬ್ಯಾಡ್ಮಿಂಟನ್ ಅಸೋಸಿಯೇಷನಿಂದಲೂ ನಾನು ನಿಮಗೆ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೀನಿ. ಎಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು. ನಮಸ್ಕಾರ. ಸ್ಟೇಜಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಯರಿಗೆ ನನ್ನ ನಮಸ್ಕಾರ, ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನಂಗೆ ಮಾತಾಡೋಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಇನ್ನು ಸೆಪ್ಟೆಂಬರ್ ಅಂತ ಅನ್ಕೋತಾ ಇದ್ದೀವಿ, ಇನ್ನು ಸ್ವಲ್ಪ ಟೈಮ್ ಆಗುತ್ತೆ. ಆಮೇಲೆ ನಮಗೆ ಕುಮಾರ್ ಬಂಗಾರಪ್ಪ ಅವರು ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲ ಇದರಲ್ಲಿ. ಆ ಥರ ಇದೆ. ಮತ್ತು ತುಂಬ ಸಂತೋಷ ಆಯಿತು, ನಮ್ಮ MLA ವಿಶ್ವನಾಥ್ ಸರ್ ಅವರು ಬಂದು ಟೀಸರ್ ಬಿಡುಗಡೆ ಮಾಡಿದ್ದು. ಆಮೇಲೆ ಕೃಷ್ಣಪ್ಪ ಅವ್ರಿಗೂ ತುಂಬ ಸರ್ಗೂ ಥ್ಯಾಂಕ್ಸ್. ಆಮೇಲೆ ಬಾಮಾ ಹರೀಶ್ ಅವರು ಮತ್ತು ಆರಾಧ್ಯ ಸರ್ಗೆ, ಆಮೇಲೆ ಬಾಮಾ ಹರೀಶ್, ಪದ್ಮಾವತಿ, ಬಾಮಾ ಗಿರೀಶ್ ಎಲ್ಲರಿಗೂ ಥ್ಯಾಂಕ್ಸ್. ಚೆಲ್ವಮೂರ್ತಿ ಅವ್ರಿಗೂ ತುಂಬ ಥ್ಯಾಂಕ್ಸ್. ಅವರು ಸಪೋರ್ಟ್ ಮಾಡಿದೆ ನನಗೇನು ಮಾಡೋಕ್ಕಾಗ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಹಾಗೆ ಎಲ್ಲರೂ ನೀವೆಲ್ಲರೂ ಮಾಧ್ಯಮದವರೆಲ್ಲ ಸಪೋರ್ಟ್ ಮಾಡಿ ಓಕೆ ಇನ್ನೂ ನೆಕ್ಸ್ಟ್ ತೆಗಿಯೋಕ್ಕೆ ಎಲ್ಲ ಮೂವಿ ಇನ್ನೂ ತೆಗಿಲಿಕ್ಕೆ ಪ್ರೋತ್ಸಾಹ ಮಾಡಿಕೊಡಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಇನ್ನು ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾದ ಕ್ಯಾರೆಕ್ಟರ್ ನಮ್ಮ ನಾಯಕ ನಟರಾದಂಥ ಕುಮಾರ್ ಬಂಗಾರಪ್ಪ ಅವ್ರದ್ದು ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಮಾಡೋದಕ್ಕೆ ನಮ್ಮ ಕ್ಷೇತ್ರದ ನಾಯಕರಾದಂಥ SR ವಿಶ್ವನಾಥ್ ಸರ್ ಅವರು ಬಂದು ಟೀಸರ್ ರಿಲೀಸ್ ಮಾಡಿಕೊಟ್ಟಿದ್ದು ನಮಗೆ ತುಂಬ ಖುಷಿ. ನಾನು ತುಂಬ ದಿವಸದ ಈ ಸಿನಿಮಾ ಶುರು ಮಾಡಿದಾಗಲೇ ನಾನು ಅವ್ರ ಕಡೆಯಿಂದ ಏನಾದರೂ ಒಂದು ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತು ಅವ್ರು ಬಂದು ನಮಗೆ ಕ್ಯಾರೆಕ್ಟರ್ ಟೀಸರ್, ನಮ್ಮ ನಾಯಕ ನಟರು ಕುಮಾರ್ ಬಂಗಾರಪ್ಪ ಅವ್ರ ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಮಾಡಿಕೊಟ್ಟಿದ್ದು. ಮತ್ತು ಅವರ ಬ್ಯಾಡ್ಮಿಂಟನ್, ನಮ್ಮ ಕುಮಾರ್ ಬಂಗಾರಪ್ಪ ಸರ್ ಅವ್ರ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಅವರು ಸನ್ಮಾನ ಮಾಡಬೇಕು ಅಂತ ಇದ್ವಿ. ಅದನ್ನು ನಮ್ಮ ಕ್ಷೇತ್ರದ ನಾಯಕರಾದ MLA ವಿಶ್ವನಾಥ್ ಸರ್ ಅವ್ರ ಕಡೆಯಿಂದ ಮಾಡಿಸಿದ್ದು ನಮ್ಮ ತಂಡದವ್ರಿಗೆ ತುಂಬ ಸಂತೋಷ ಆಯಿತು. ಮತ್ತು ನಮ್ಮ ಶಾಸಕರದ್ದು ಆಶೀರ್ವಾದ, ಅವ್ರು ಹೇಳ್ದಂಗೆ ನಾವು ಒಂದು ಫುಲ್ಲು ಇದೇ ಬುಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಲಕ್ಕಿ ಕೈ ಅವ್ರದ್ದು. ಸೊ ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ನಮ್ಗೆ ತುಂಬ ಥ್ಯಾಂಕ್ಸ್.